ಖಡಕ್ ಜಡ್ಜ್ ಕೂತ್ಕೊಂಡಿದ್ದಾರೆ. ಅವರು ಜಡ್ಜ್ಮೆಂಟ್ ಕೊಟ್ಟರು. ಇಂಟ್ರಡಕ್ಷನ್ನಲ್ಲಿ ಹೇಳಿದೆ ನಾನು, ಈ ರೀತಿಯ ತೀರ್ಪುಗಳು ಬಂದಾಗ ಜನಸಾಮಾನ್ಯರಿಗೆ, ಕೈಲಾಗದವರಿಗೆ, ವಶೀಲಿ ಇಲ್ಲದೆ ಇರುವವರಿಗೆ, ಪ್ರಭಾವ ಇಲ್ಲದೆ ಇರುವವರಿಗೆ ಕಾನೂನು ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಬಂದಂಗೆ ಆಗತ್ತೆ. ಇಲ್ಲಪ್ಪ, ಪ್ರಭಾವಿಗಳಾಗಿದ್ದರು, ಹಣವಂತರಾಗಿದ್ದರು, ಶ್ರೀಮಂತರಾಗಿದ್ದರು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ ಅನ್ನುವ ಭರವಸೆ ಕಾನೂನಿನ ಮೇಲೆ, ನ್ಯಾಯಾಂಗದ ಮೇಲೆ ಬಂದಂಗಾಗತ್ತೆ. ಅದಕ್ಕೆ ಉದಾಹರಣೆ ಇವತ್ತಿನ ಪ್ರಕರಣ. ಹಳೆ ಕಥೆ ನಿಮಗೆ ಗೊತ್ತೇ ಇದೆ. ಅವು ಎಷ್ಟು ಮಹಿಳೆಯರ ಜೊತೆಗಿನ ವಿಡಿಯೋಗಳು ಅನ್ನೋದರ ಕರೆಕ್ಟ್ ಸಂಖ್ಯೆ ಇಲ್ಲ, ಅಷ್ಟೊಂದು ಮಹಿಳೆಯರ ವಿಡಿಯೋಗಳು ಬಂತು, ಒಂದಕ್ಕಿಂತ ಒಂದು ಘೋರವಾಗಿದ್ದು. ಮಾನ ಬೀದಿಗೆ ಬಂದುಬಿಡ್ತು ಹೆಣ್ಣುಮಕ್ಕಳದ್ದು. ಪ್ರಕರಣ ದಾಖಲಾಗಿದ್ದು 4 ಪ್ರಕರಣಗಳು ಮಾತ್ರ. ಅವುಗಳ ಪೈಕಿ 3ರ ವಿಚಾರಣೆ ಇನ್ನೂ ಇದೇ ಕೋರ್ಟ್ನಲ್ಲಿ ನಡೀತಾ ಇದೆ. ಮೊದಲನೆಯ ಪ್ರಕರಣದ ಜಡ್ಜ್ಮೆಂಟ್ ಬಂತು. ದೋಷಿ ಅನ್ನುವ ತೀರ್ಪನ್ನು ನಿನ್ನೆನೇ ನ್ಯಾಯಾಧೀಶರು ಕೊಟ್ಟರು. ದೋಷಿ ಅಂತ ಸಂತೋಷ್ ಗಜಾನನ್ ಭಟ್. ಇವತ್ತು ಎಷ್ಟು ಶಿಕ್ಷೆ ಅನ್ನೋದನ್ನು ಘೋಷಣೆ ಮಾಡಿದ್ರು. ಜೀವಾವಧಿ, ಸಾಯೋ ತನಕ ಇರು ಜೈಲಿನಲ್ಲಿ ಅಂತ, ಜೊತೆಗೆ 11 ಲಕ್ಷ ರೂಪಾಯಿ ದಂಡ. ಇವತ್ತು ಅಂದರೆ ಸಾಮಾನ್ಯವಾಗಿ ದೋಷಿ ಅಂತ ತೀರ್ಮಾನ ಕೊಟ್ಟ ನಂತರ ಎಷ್ಟು ಶಿಕ್ಷೆ ಕೊಡಬೇಕು ಅನ್ನುವ ವಿಷಯದಲ್ಲಿ ಎರಡೂ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾರೆ. ಡಿಫೆನ್ಸ್ ಲಾಯರ್, ಆರೋಪಿಗಳ ಪರ ವಕೀಲರು, ಆ ಪ್ರಕರಣದಲ್ಲಿ ಮಿನಿಮಮ್ ಶಿಕ್ಷೆ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಅಂತ. ಪ್ರಾಸಿಕ್ಯೂಷನ್ ಪರ ವಕೀಲರು ಮ್ಯಾಕ್ಸಿಮಮ್ ಶಿಕ್ಷೆ ಕೊಡಿ ಅಂತ ವಾದ ಮಾಡ್ತಾರೆ. ಆ ವಾದ ಪ್ರತಿವಾದಗಳು ಇವತ್ತಾದವು.